ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂದರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದಂಗೆ ಕೊನೆ ತನಕ ನೋಡ್ರಿ. ಈ ಬೆಳಗಾವಿ DCC ಬ್ಯಾಂಕ್ನೊಳಗೆ ಒಟ್ಟು 104 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಒಟ್ಟು 104 ಹುದ್ದೆಗಳು ಖಾಲಿ ಇರುವಂಥದ್ದು ಅಂದರೆ ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಅದರಲ್ಲಿ ಮೊದಲನೇದು ದ್ವಿತೀಯ ದರ್ಜೆ ಗುಮಾಸ್ತರು ಅಂದ್ರೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಸ್ ಅಂದರೆ SDA ಸ್ನೇಹಿತರೆ. ಓಕೆ ರೀ, SDA 83 ಹುದ್ದೆಗಳು ಖಾಲಿ ಇರುವಂಥದ್ದು. 83 SDA ಹುದ್ದೆಗಳು ಖಾಲಿ ಇರುವಂಥದ್ದು. ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್, ಪ್ರತಿ ತಿಂಗಳಿಗೆ 53,150 ರೂಪಾಯಿ ಪೇಮೆಂಟ್ ಇರುವಂಥದ್ದು ರೀ, ಸ್ಯಾಲರಿ ಇರುವಂಥದ್ದು. ಪ್ರತಿ ತಿಂಗಳಿಗೆ 53,150 ರೂಪಾಯಿ ಪೇಮೆಂಟ್ ಇರುವಂಥದ್ದು. ನೆಕ್ಸ್ಟ್, ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು. ಈ ಮೂರದೊಳಗೆ ಯಾವುದಾದ್ರೂ ಒಂದು ಡಿಗ್ರಿಯನ್ನು ನೀವು ಪಾಸ್ ಮಾಡಿರ್ಬೇಕು. ಈ ಮೂರದೊಳಗೆ ಯಾವುದಾದ್ರೂ ಒಂದು ಡಿಗ್ರಿ ನೀವೇನಾದರೂ ಪಾಸ್ ಮಾಡಿದ್ರಿ ಅಂತಂದ್ರೆ ಈ SDA ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು ಸ್ನೇಹಿತರೆ. ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು. ಅದಕ್ಕೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು. ಇನ್ ಕೇಸ್ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಲಿಲ್ಲ ಅಂತ ತಿಳ್ಕೊಳ್ರಿ. ಈ ಡಿಗ್ರಿ ಒಳಗೆ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರಿ ಅಂತ ತಿಳ್ಕೊಳ್ರಿ, ಕಂಪ್ಯೂಟರ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ಓಕೆ ರೀ, ಡಿಗ್ರಿ ಒಳಗೆ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಆಗಿ ಓದಿರ್ಬೇಕು. ಓಕೆ ರೀ. ನೆಕ್ಸ್ಟ್, ಎರಡನೇದು ಬಂದೂಕುದಾರಿ ಗನ್ಮ್ಯಾನ್ ಸ್ನೇಹಿತರೆ. ಒಂದು ಹುದ್ದೆ ಖಾಲಿ ಅದ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆ ಹುದ್ದೆ ಮೀಸಲಿರುವಂಥದ್ದು. ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 47,650 ರೂಪಾಯಿ ಪೇಮೆಂಟ್ ಇರ್ತದೆ ರೀ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 10ನೇ ತರಗತಿ ಪಾಸ್ ಆಗಿರ್ಬೇಕು, ಅಂದ್ರೆ SLC ಪಾಸ್ ಆಗಿರ್ಬೇಕು. ಅದ್ರ ಜೊತೆಗೆ ಭಾರತೀಯ ಸಶಸ್ತ್ರ ಪಡೆಗಳಿಂದ ನಿವೃತ್ತರಾದ ಮಾಜಿ ಸೈನಿಕರಾಗಿರ್ಬೇಕು, ಮಾಜಿ ಸೈನಿಕ ಅಭ್ಯರ್ಥಿಯಾಗಿರ್ಬೇಕು. ಆಮೇಲೆ ವ್ಯಾಲಿಡ್ ಆರ್ಮ್ ಲೈಸೆನ್ಸ್ ಅಂದ್ರೆ ಬಂದೂಕಿಗೆ ಸಂಬಂಧಿಸಿದಂಥ ಲೈಸೆನ್ಸ್ ಅನ್ನು ನೀವು ಹೊಂದಿರಬೇಕು ಸ್ನೇಹಿತರೆ. ಇದಿಷ್ಟು ಎಲಿಜಿಬಿಲಿಟಿ ಕ್ರಿಟೇರಿಯಾ ಇರುವಂಥದ್ದು. ಓಕೆ ರೀ, SLC ಪಾಸ್ ಆಗಿರಬೇಕು, ಮಾಜಿ ಸೈನಿಕ ಅಭ್ಯರ್ಥಿ ಇರಬೇಕು, ವ್ಯಾಲಿಡ್ ಆರ್ಮ್ ಲೈಸೆನ್ಸ್ ಅಂದ್ರೆ ಬಂದೂಕು ಲೈಸೆನ್ಸ್ ಅನ್ನು ಹೊಂದಿರಬೇಕು. ನೆಕ್ಸ್ಟ್, ಮೂರನೇದು ಸಿಪಾಯಿ ಅಂದ್ರೆ ಪ್ಯೂನ್ಸ್ ಹುದ್ದೆಗಳ ಸ್ನೇಹಿತರೆ. 20 ಹುದ್ದೆಗಳು ಖಾಲಿ ಇರುವಂಥದ್ದು. ಪ್ಯೂನ್ದು 20 ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರೆ. ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 42,650 ರೂಪಾಯಿ ಪೇಮೆಂಟ್ ಇರುವಂಥದ್ದು ರೀ. ನೋಡ್ರಿ, ಪ್ಯೂನ್ ಹುದ್ದೆಗಳಿಗೆ ಎಷ್ಟು ಪೇಮೆಂಟ್ ಅದ ರೀ? 42,650 ರೂಪಾಯಿ ಪೇಮೆಂಟ್ ಅದ ರೀ. 20 ಹುದ್ದೆಗಳು ಅದಾವ್ರಿ. ಓಕೆ ರೀ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಅಂದ್ರೆ ಈ ಪ್ಯೂನ್ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 10ನೇ ತರಗತಿ ಪಾಸ್ ಆಗಿರ್ಬೇಕು ಸ್ನೇಹಿತರೆ. 10ನೇ ತರಗತಿ ಪಾಸ್ ಆಗಿ ಕನ್ನಡ ಓದಕ್ಕೆ, ಬರೆಯಕ್ಕೆ, ಮಾತನಾಡಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಕೆ ಬರುವಂತಿರ್ಬೇಕು. ಅಂದ್ರೆ ಮಾತ್ರ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಕೆಲವು ಸಾಮಾನ್ಯ ಸೂಚನೆಗಳನ್ನು ನೀಡಿರುವಂಥದ್ದು ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ದ್ವಿತೀಯ ದರ್ಜೆ ಗುಮಾಸ್ತರು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ನ ಜ್ಞಾನವನ್ನು ಹೊಂದಿರಬೇಕು ಅಂತ ಮೆನ್ಷನ್ ಮಾಡಿರುವಂಥದ್ದು. ಅಂದ್ರೆ ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ ನಾಲೆಜನ್ನು ಹೊಂದಿರಬೇಕು ಅಂತ ಮೆನ್ಷನ್ ಮಾಡಿರುವಂಥದ್ದು ಸ್ನೇಹಿತರೆ. ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು, ಅದ್ರ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು ಸ್ನೇಹಿತರೆ. ಇನ್ ಕೇಸ್ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಲಿಲ್ಲ ಅಂತ ತಿಳ್ಕೊಳ್ರಿ, ಪದವಿಯಲ್ಲಿ ಕನಿಷ್ಠ ಒಂದು ಕೋರ್ಸ್ ಕಂಪ್ಯೂಟರ್ ವಿಷಯ ಅಧ್ಯಯನ ಮಾಡಿದ್ರಿ ಅಂತಂದ್ರೆ ಈ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲರಿ, ನೀವು ಡೈರೆಕ್ಟ್ ಅಪ್ಲಿಕೇಶನ್ ಹಾಕಬಹುದು. ನೆಕ್ಸ್ಟ್, ಈ ಹುದ್ದೆಗಳಿಗೆ ಬೆಳಗಾವಿಯ DCC ಬ್ಯಾಂಕಿನ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಬೆಳಗಾವಿ DCC ಬ್ಯಾಂಕಿನ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭಿಕ ದಿನಾಂಕ ಜುಲೈ 27, 2026. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಆಗಸ್ಟ್ 27, 2026. ಅರ್ಜಿ ಸಲ್ಲಿಸ್ಲಾಕ ಆಮೇಲೆ ಅರ್ಜಿ ಶುಲ್ಕ ಪಾವತಿ ಮಾಡಕ್ಕೆ ಈ ಎರಡಕ್ಕೂ ಆಗಸ್ಟ್ 27, 2026 ಕೊನೆಯ ದಿನಾಂಕ ಆಗಿರುವಂಥದ್ದು. ಓಕೆ ರೀ. ನೆಕ್ಸ್ಟ್, ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿ ಸಲ್ಲಿಸ್ಬೇಕ್ರಿ. ಒಂದು ಹುದ್ದೆಗೆ ಒಂದೇ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಿರಿ ಅಂತ ತಿಳ್ಕೊಳ್ರಿ,
ಫಸ್ಟ್ ಯಾವ್ದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತೀರಲ್ಲ ಅದು ವ್ಯಾಲಿಡ್ ಅಂತ ಗಣನೆಗೆ ತಗೊಳ್ತಾರ. ನೆಕ್ಸ್ಟ್ ನೀವು ಎಷ್ಟೇ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರಿ ಅವು ವ್ಯಾಲಿಡ್ ಆಗಿರುವುದಿಲ್ಲ ಸ್ನೇಹಿತರೆ. ಓಕೆ, ಅವು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರ್ತಾರೆ. ಓನ್ಲಿ ಫಸ್ಟ್ ಅಪ್ಲಿಕೇಶನ್ ಮಾತ್ರ ಪರಿಗಣನೆಗೆ ತಗೊಳ್ತಾರೆ. ಇನ್ ಕೇಸ್ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ಉದಾಹರಣೆಗಾಗಿ SDAಕ್ಕೂ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿರಿ, ಆಮೇಲೆ PUನ್ಗೂ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ರಿಜಿಸ್ಟ್ರೇಷನ್ ಮಾತ್ರ ಒಂದೇ ಮಾಡಬೇಕು. ಒಂದೇ ಮಾಡಿ ಈ ಒಂದೇ ರಿಜಿಸ್ಟರ್ನ ಅಡಿಯಲ್ಲಿ ಜಾಬ್ಗಳ ಮುಂದೆ ಅಪ್ಲೈ ಅಂತ ಕೊಟ್ಟಿರ್ತಾನೆ. ಈ ಒಂದೇ ರಿಜಿಸ್ಟ್ರೇಷನ್ನ ಅಡಿಯಲ್ಲಿ ನೀವು ಎಷ್ಟು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತೀರಿ ಅಷ್ಟು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಪ್ರತ್ಯೇಕವಾಗಿ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆದ್ರೆ ಪ್ರತಿ ಹುದ್ದೆಗೆ ಎಷ್ಟು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅಷ್ಟು ಸಪ್ರೇಟ್ ಅಪ್ಲಿಕೇಶನ್ ಫೀಯನ್ನು ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಕುರಿತು ನೋಡೋದಾದ್ರೆ SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಈ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು ರೀ. ನೆಕ್ಸ್ಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿರ್ತದಲ್ರಿ ಆ ಡೇಟಿನ ಒಳಗಾಗಿ ನಿಮ್ದು ಎಜುಕೇಷನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿರ್ಬೇಕು ಸ್ನೇಹಿತರೆ. ಓಕೆ ರೀ. ಇನ್ನು ಎಕ್ಸಾಮ್ ಬರೆದು ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ, ಅಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ. ಓಕೆ ರೀ. ಆಗ್ಲದಂಗೆ ಕನ್ನಡ ಭಾಷಾ ಜ್ಞಾನ ಅಂದರೆ ಓದುವುದು, ಬರೆಯುವುದು, ಅರ್ಥೈಸಿಕೊಳ್ಳುವುದು ಮತ್ತು ಸ್ಪಷ್ಟವಾಗಿ ಮಾತನಾಡೋಕ್ಕೆ ಬರುವಂತಿರ್ಬೇಕು ಸ್ನೇಹಿತರೆ. ಕನ್ನಡ ಭಾಷೆಯ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಹಾಲ್ ಟಿಕೆಟ್ ನಂತರದಲ್ಲಿ ಇಲ್ಲಿ ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ, ಬೆಳಗಾವಿ DCC ಬ್ಯಾಂಕ್ ಇದು ಅಫೀಸಿಯಲ್ ವೆಬ್ಸೈಟ್. ಈ ಅಫೀಸಿಯಲ್ ವೆಬ್ಸೈಟ್ನಾಗ ಪಬ್ಲಿಷ್ ಮಾಡ್ಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿಯ ಕುರಿತು ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಅಂದ್ರೆ ಆಗಸ್ಟ್ 27, 2026 ಒಳಗಾಗಿ ನಿಮ್ದು ಏಜ್ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕ್ರಿ. ಓಕೆ ರೀ. ಇನ್ನು ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 35 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯಾಗಿರ್ತದೆ. ನೆಕ್ಸ್ಟ್ ಇನ್ನು ಒಂದು ಪ್ರಮುಖ ಮಾಹಿತಿ ಸ್ನೇಹಿತರೆ, ಶೈಕ್ಷಣಿಕ ವಿದ್ಯಾರ್ಹತೆ ಅಡಿಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು. SD ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ಅದಕ್ಕೆ ಅಲ್ಲೇನು 3 ಡಿಗ್ರಿ ಕೊಟ್ಟನಲ್ಲ ಆ ಡಿಗ್ರಿ ಒಳಗೆ ಯಾವುದಾದ್ರೂ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು. ಈ ಡಿಗ್ರಿ ಏನದಲ್ರಿ ಎಲ್ಲ ವರ್ಷಗಳ ಎಕ್ಸಾಮ್ದ ಅಂಕಗಳು ಕೂಡಿಸಿ ಹಾಕ್ಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ಈಗ ಡಿಗ್ರಿ 6 ಸೆಮ್ಮಿಂದ ಅದ, 6 ಸೆಮ್ಮಿನ ಟೋಟಲ್ ಮಾರ್ಕ್ಸ್, ಆಮೇಲೆ 6 ಸೆಮ್ಮಿನೊಳಗೆ ನೀವು ತೆಗೆದುಕೊಂಡಿರ್ತಕ್ಕಂಥ ಒಬ್ಟೈನ್ಡ್ ಮಾರ್ಕ್ಸ್ ಎಲ್ಲಾನು ಸೇರಿಸಿ ಹಾಕ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಮಾರ್ಕ್ಸ್ ಏನದಲ್ಲ ಗ್ರೇಡ್ ಪಾಯಿಂಟ್ಸ್ ಒಳಗೆ ಅಥವಾ CGPA ಒಳಗಿದ್ದು ಅಂತ ತಿಳ್ಕೊಳ್ರಿ, ಅವುಗಳನ್ನು ಅಂಕಗಳಿಗೆ ಕನ್ವರ್ಟ್ ಮಾಡ್ಬೇಕ್ರಿ. ಅಂಕಗಳಿಗೆ ಕನ್ವರ್ಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಓಕೆ ರೀ. ನೆಕ್ಸ್ಟ್ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಆಗ್ಲೇ ಹೇಳಿದಂಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲನೇದು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಯ ಲಿಖಿತ ಪರೀಕ್ಷೆ ಕುರಿತು ನೋಡೋದಾದ್ರೆ 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಈ ದ್ವಿತೀಯ ದರ್ಜೆ ಗುಮಾಸ್ತರು ಅಥವಾ SDA ಹುದ್ದೆಗಳಿಗೆ 200 ಮಾರ್ಕ್ಸಿಂದ ಲಿಖಿತ ಪರೀಕ್ಷೆ ಇರ್ತದೆ, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ. ಯಾವ್ಯಾವ ವಿಷಯಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕನ್ನಡ ಭಾಷೆಗೆ ಸಂಬಂಧಿಸಿದಂಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ ಅಂದ್ರೆ ಜನರಲ್ ಇಂಗ್ಲೀಷಿಗೆ 25, ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಜ್ 25, ಸಹಕಾರ ವಿಷಯ ಅಂದ್ರೆ ಕೋಆಪರೇಟಿವ್ ಸಬ್ಜೆಕ್ಟ್ 50, ಭಾರತದ ಸಂವಿಧಾನ 25, ಬ್ಯಾಂಕಿನ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಸಂಬಂಧಿಸಿದಂಗೆ 25 ಅಂಕಗಳು. ಈ ರೀತಿ ಯಾವ್ಯಾವ ವಿಷಯಗಳ ಮೇಲೆ ಎಷ್ಟೆಷ್ಟು ಅಂಕಗಳ ಪ್ರಶ್ನೆಗಳು ಕೇಳಲಾಗ್ತದ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಓಕೆ ರೀ. ನೆಕ್ಸ್ಟ್ ಸಿಪಾಯಿ ಮತ್ತು ಗನ್ಮ್ಯಾನ್ ಈ ಹುದ್ದೆಗಳಿಗೆ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ರೀ. 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ. ಕನ್ನಡ ಭಾಷೆಗೆ ಸಂಬಂಧಿಸಿದಂಗೆ 50 ಅಂಕಗಳು, ಆಮೇಲೆ ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಜ್ಗೆ ಸಂಬಂಧಿಸಿದಂಗೆ 50 ಅಂಕಗಳು. ಎರಡೇ ಎರಡು ವಿಷಯಗಳ ಮೇಲೆ ಈ ಎಕ್ಸಾಮ್ದಾಗ ಪ್ರಶ್ನೆಗಳ ಕೇಳಲಾಗ್ತದೆ. ಓಕೆ ರೀ. ನೆಕ್ಸ್ಟ್ ಈ SDA ಆಗಿರಬಹುದು ಅಥವಾ ಸಿಪಾಯಿ ಮತ್ತು ಗನ್ಮ್ಯಾನ್ ಆಗಿರಬಹುದು, ಈ ಲಿಖಿತ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ
ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಮೌಖಿಕ ಸಂದರ್ಶನಕ್ಕೆ ಸೆಲೆಕ್ಟ್ ಮಾಡ್ತಾರೆ, ಅಂದ್ರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಇಂಟರ್ವ್ಯೂ 15 ಮಾರ್ಕ್ಸಿಂದ ಇರ್ತದೆ, 15 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದ್ರಿ. ನೆಕ್ಸ್ಟ್ ಇನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಹೆಂಗ್ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಏನ್ ಎಕ್ಸಾಮ್ನಾಗ ನೀವು ಮಾರ್ಕ್ಸ್ ತಗೊಂಡಿರ್ತೀರಲ್ರಿ, ಆ ಮಾರ್ಕ್ಸಿನ 85% ಅಂಕಗಳನ್ನ ಈ ಮೆರಿಟ್ ಲಿಸ್ಟಿಗೆ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ನೆಕ್ಸ್ಟ್ ಇಂಟರ್ವ್ಯೂ, ಈ ಇಂಟರ್ವ್ಯೂನೊಳಗೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರ್ತೀರಿ ಅದ್ರದ್ದು 15% ಗಣನೆಗೆ ತಗೊಳ್ತಾರ. ಒಟ್ಟು ಕೂಡಿಸಿದ್ರೆ ಅತಿ ಹೆಚ್ಚು ಅಂಕಗಳು ಯಾರು ಬರ್ತಾವೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ನೀವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಕಡ್ಡಾಯವಾಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೊಂದಿಗೆ 2 ಸೆಟ್ ಅಥವಾ 3 ಸೆಟ್ ಜೆರಾಕ್ಸ್ ಕಾಪಿ ಕೂಡ ತಗೊಂಡು ಹೋಗ್ಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ನೀವು ತಗೊಂಡು ಹೋಗ್ಬೇಕಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಸ್ನೇಹಿತರೆ. ನೋಡ್ರಿ, ಮೊದಲಂತಂದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂಥ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ ನೀವು ತೊಗೊಂಡು ಹೋಗಲೇಬೇಕು. ಓಕೆ ರೀ. ನೆಕ್ಸ್ಟ್ SLC ಮಾರ್ಕ್ಸ್ ಕಾರ್ಡ್, ಆಮೇಲೆ PUC ಮಾರ್ಕ್ಸ್ ಕಾರ್ಡ್, ಆಮೇಲೆ ಮೂರನೇದು ಏನಾದರೂ ನೀವು ಮೀಸಲಾತಿ ಕೋರಿದ್ರಿ ಅಂತ ತಿಳ್ಕೊಳ್ರಿ, ಆ ಮೀಸಲಾತಿಗೆ ಸಂಬಂಧಿಸಿದಂಥ ಪ್ರಮಾಣ ಪತ್ರಗಳು, ಅಂದ್ರೆ ಯೋಜನಾ ನಿರಾಶ್ರಿತ ಅಂತ ಆಗಿರಬಹುದು, ಕನ್ನಡ ಮಾಧ್ಯಮ ಅಂತ ಆಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿ ಅಂತ ಆಗಿರ್ಬೋದು, ಅಂಗವಿಕಲ ಅಂತ ಆಗಿರ್ಬೋದು. ಈ ರೀತಿ ಏನೇ ನೀವು ಮೀಸಲಾತಿ ಕೋರಿದ್ರಿ ಅಂತ ತಿಳ್ಕೊಳ್ರಿ, ಅದಕ್ಕೆ ಸಂಬಂಧಿಸಿದಂಥ ಪ್ರಮಾಣ ಪತ್ರಗಳನ್ನ ತೊಗೊಂಡು ಹೋಗ್ಬೇಕು. ಇನ್ ಕೇಸ್ ನೀವು ಗೌರ್ಮೆಂಟ್ ಸರ್ವಿಸ್ ಒಳಗೆ ಇದ್ದಿದ್ರಿ, ಆದರೂ ನೀವು ಈ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಅಪ್ಲಿಕೇಶನ್ ಸಲ್ಲಿಸಿ ಸೆಲೆಕ್ಟ್ ಆಗಿದ್ರಿ ಅಂತ ತಿಳ್ಕೊಳ್ರಿ, ಡಾಕ್ಯುಮೆಂಟ್ನ ವೆರಿಫಿಕೇಶನ್ನ ಸಂದರ್ಭದಲ್ಲಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಏನು ಪ್ರಸ್ತುತ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಕೆಲಸ ಮಾಡ್ತಿರ್ತೀರಲ್ರಿ, ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, NOC ಅಂತ ಕೊಡ್ತಾರೆ. ಅದು ನೀವು ಡಾಕ್ಯುಮೆಂಟ್ನ ವೆರಿಫಿಕೇಶನ್ನ ಸಮಯದಲ್ಲಿ ಹಾಜರುಪಡಿಸ್ಬೇಕಾಗ್ತದೆ. ಇದು ಬಿಟ್ಟರೆ ಮತ್ತು SDA ಪೋಸ್ಟ್ ಇತ್ತು, SDA ಪೋಸ್ಟಿಗೆ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಬೇಕಂತ ಹೇಳ್ಯಾರ. ಅದಕ್ಕೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ ನೀವು ತೊಗೊಂಡು ಹೋಗ್ಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಆಗ್ಲೇ ಹೇಳ್ದಂಗೆ ಡಿಗ್ರಿ ಒಳಗೆ ಒಂದು ಸಬ್ಜೆಕ್ಟ್ ನೀವು ಕಂಪ್ಯೂಟರ್ ಓದಿದ್ರಿ ಅಂತಂದ್ರೆ ಅದ್ರದ್ದು ಸರ್ಟಿಫಿಕೇಟ್ ಅದ್ರ ಸರ್ಟಿಫಿಕೇಟ್ನ ಅವಶ್ಯಕತೆ ಇರಂಗಿಲ್ಲ ರೀ. ನೆಕ್ಸ್ಟ್ ಆನ್ಲೈನ್ ಮೂಲಕ ಅರ್ಜಿ ಯಾವ ರೀತಿ ಸಲ್ಲಿಸಬೇಕಂತ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವಂಥ ಗೈಡ್ಲೈನ್ಸ್ ಏನು ಕೊಟ್ಟಾರಲ್ರಿ, ಇದನ್ನು ಕಂಪ್ಲೀಟಾಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು ಬೆಳಗಾವಿ DCC ಬ್ಯಾಂಕಿನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.